ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇಂದಿನ ರೀಡಿಂಗ್ ಅಲ್ಲಿ ನೀವೇನಾದ್ರೂ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಸೊ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ನ ಅನುಭವಿಸ್ತಾ ಇದ್ರೆ, ಸೊ ನಿಮ್ಮ ಪಾರ್ಟ್ನರ್ ಮಾತಾಡ್ತಾ ಇಲ್ಲ, ಆದ್ರೆ ಅವರ ಮನ್ಸಲ್ಲಿ ನೀವಿದೀರಾ ಇಲ್ವಾ, ಅವರು ಏನ್ ಫೀಲ್ ಮಾಡ್ತಾ ಇದಾರೆ ಅಂತ ಇವತ್ತಿನ ರೀಡಿಂಗ್ ಅಲ್ಲಿ ನಾವು ನೋಡೋಣ. ಅವರು ಇನ್ನೂ ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದಾರಾ, ಮೌನದ ಹಿಂದೆ ಏನ್ ನಡೀತಾ ಇದೆ. ಸೊ ಏನಾದ್ರೂ ಸೈಲೆಂಟ್ ಆಗಿ ಇದ್ದು ಅವ್ರಿಗೆ ನಿಜವಾಗ್ಲೂ ನೀವು ನೆನ್ಪಾಗ್ತಾ ಇದ್ದೀರಾ, ಅವರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಮತ್ತೆ ಕಾಂಟ್ಯಾಕ್ಟ್ ಅಥವಾ ರೀಕನ್ಸಲೇಷನ್ ಎನರ್ಜಿ ಇದೆಯಾ ಅಂತ ನಾವು ತಿಳ್ಕೊಳ್ಳೋಣ. ಯೂನಿವರ್ಸ್ ನಿಮ್ಗೆ ಕೊಡೋ ಮೆಸೇಜ್ ಇಲ್ಲಿ ಏನ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಈ ರೀಡಿಂಗ್ ರೆಸನೇಟ್ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಅಲ್ಲಿ ನಿಮ್ಮ ಫೀಡ್ಬ್ಯಾಕ್ ನ ತಿಳಿಸಿ. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕಾದ್ರೆ, ಸೊ ಇಟ್ ವಿಲ್ ಬಿ ಮಿನಿಮಲ್ ಚಾರ್ಜಸ್ 399 ರುಪೀಸ್ ಇರುತ್ತೆ. ನೀವು ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗ್ಬೋದು. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ರೆಸನೇಟ್ ಆದ್ರೆ ಮಾತ್ರ ನೀವು ಸ್ವೀಕರಿಸಿ ಅಂತ ಹೇಳ್ತಾ, ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಆ ವ್ಯಕ್ತಿನ 3 ಬಾರಿ ಖುಷಿ ಖುಷಿಯಿಂದ ನಿಮ್ಮ ಜೊತೆ ಹೇಳ್ಕೊಂಡು, ನಿಮ್ಮ ಹೆಸರನ್ನು ಹೇಳ್ಕೊಂಡು ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಮೊದಲಿಗೆ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ 3 ಆಫ್ ಪೆಂಟಿಕಲ್ಸ್ ಬಂದಿದೆ ಅಗೇನ್, ಅಂಡ್ 6 ಆಫ್ ಸ್ವಾರ್ಡ್ಸ್ ಬಂದಿದೆ, 4 ಆಫ್ ವಾಂಡ್ಸ್ ಬಂದಿದೆ, ಅಂಡ್ ಐ ಟೇಕ್ ಒನ್ ಮೋರ್ ಕಾರ್ಡ್, ದ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಸೊ ಇಟ್ಸ್ ವೆರಿ ಔಟ್ಕಮ್, ಗುಡ್ ಔಟ್ಕಮ್ ಅಂತ ಹೇಳ್ಬೋದು. ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಮೊದಲಿಗೆ ನಾವು ಇಲ್ಲಿ 2 ಆಫ್ ಪೆಂಟಿಕಲ್ಸ್ ನೋಡ್ತಾ ಇದೀವಿ. ಇಲ್ಲಿ ನಿಮ್ಮ ಪಾರ್ಟ್ನರ್ ನ ಕರೆಂಟ್ ಎಮೋಷನಲ್ ಸ್ಟೇಟ್ ಏನಿದೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಈ ಡ್ಯೂರಿಂಗ್ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ನಿಮ್ಮ ಪರ್ಸನ್ ತುಂಬಾ ಎಮೋಷನಲ್ ಜಗ್ಲಿಂಗ್ ಮಾಡ್ತಾ ಇದ್ದಾರೆ, ಒಂದು ಆಯ್ಕೆಯಲ್ಲಿ ಕುತ್ಕೊಂಡಿದ್ದಾರೆ. ಸೊ ತುಂಬಾನೇ ಅವ್ರಿಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ಕಡೆ ಫೀಲಿಂಗ್ಸ್ ನ ಬ್ಯಾಲೆನ್ಸ್ ಮಾಡ್ಲಾ ಅಥವಾ ಈ ಕಡೆ ರೆಸ್ಪಾನ್ಸಿಬಿಲಿಟಿನ ಮಾಡ್ಲಾ ಅಂತ ತುಂಬಾ ಇನ್ನರ್ ಕನ್ಫ್ಯೂಷನ್ ಇಲ್ಲಿ ಆಗ್ತಾ ಇದೆ. ಸೊ ಅದು ಅವ್ರಿಗೆ ತುಂಬಾನೇ ಕಷ್ಟ ಆಗ್ತಾ ಇದೆ, ಜಗಲ್ ಮಾಡ್ತಾ ಇದಾರೆ. ಅದ್ರ ಜೊತೆ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂತಾ ಇದಾರೆ. ಅವ್ರನ್ನ ಅವ್ರಿಗೆ ಅವರೇ ಹೇಳ್ಕೊಂತಾ ಇದಾರೆ, ಸಮಾಧಾನ ಮಾಡ್ಕೊಂತಾ ಇದಾರೆ, ಸ್ಟ್ರಾಂಗ್ ಆಗಿರ್ಬೇಕು, ನಿಮ್ಮನ್ನ ರೀಚ್ ಔಟ್ ಆಗ್ಬೇಕು ಅಂತ ಹೇಳ್ತಾರೆ. ಒಂದೊಂದ್ಸತಿ ಕನ್ವಿನ್ಸ್ ಮಾಡ್ಕೊಂತಾರೆ, ಸ್ವಲ್ಪ ವೇಟ್ ಮಾಡೋಣ ಅಂತ. ಸೊ ಇಲ್ಲಿ ಇಂಡಿಸಿಷನ್ ಆಗಿ ಅವರು ಇದಾರೆ ಅಂತ ಹೇಳ್ಬೋದು. ಒಂದು ಇಲ್ಲಿ ಏನಂದ್ರು ಅಂದ್ರೆ, ಅವ್ರಿಗೆ ಯಾವ್ದೇ ತರ ಡಿಸೈಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವರು ನಿಮ್ಮನ್ನ ತುಂಬಾ ಕೇರ್ ಮಾಡ್ತಾರೆ, ಬಟ್ ಅವ್ರಿಗೆ ಇನ್ನರ್ ಕಾನ್ಫ್ಲಿಕ್ಟ್ ಹಾಗೆ ಇರೋದ್ರಿಂದ, ಸ್ವಲ್ಪ ಜಗಲ್ ಮಾಡ್ತಾ ಇರೋದ್ರಿಂದ ಅವರ ಪರ್ಸನಲ್ ಲೈಫ್ ಇರ್ಬೋದು. ಸೊ ಇಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ನಿಮ್ಮ ಪ್ರೀತಿಯ ಪಾರ್ಟ್ನರ್ ಆಗಿರ್ಬೋದು, ಇಲ್ಲಾಂದ್ರೆ ಎಕ್ಸ್ಟರ್ನಲ್ ಅಫೇರ್ಸ್ ಅಲ್ಲಿ ಇರೋರಾಗಿರ್ಬೋದು, ತುಂಬಾನೇ ಇಲ್ಲಿ ಪರ್ಸನಲ್ ಲೈಫ್ಗೂ ನಿಮ್ಮ ಜೊತೆ ಇರೋ ಪ್ರೀತಿ ಸಂಬಂಧಕ್ಕೂ ತುಂಬಾನೇ ವೇರೀಸ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಡಿಫ್ರೆನ್ಸಸ್ ಅಲ್ಲಿ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ತಗೊಳೋದಕ್ಕೆ ಆಗ್ತಾ ಇಲ್ಲ, ಒಂದು ನಿಮ್ಮನ್ನ ಬಿಟ್ಕೊಡೋದಕ್ಕೂ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಅವ್ರು ಇದಾರೆ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ. ಸೊ ಇದ್ರಿಂದ ನೀವು ಸ್ವಲ್ಪ ಪೇಶನ್ಸ್ ಇಂದ ಇರೋದು ತುಂಬಾ ಅಗತ್ಯ ಆಗಿರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ನಾವು ನೋಡ್ತಾ ಇದ್ರೆ 3 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಇಲ್ಲಿ ಅವರು ಈ ಕನೆಕ್ಷನ್ ಅಲ್ಲಿ ನಿಜವಾಗ್ಲೂ ಏನನ್ನ ನೋಡ್ತಾ ಇದ್ದಾರೆ, ಕರೆಂಟ್ಲಿ ಏನನ್ನ ನೋಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಅವರಿಗೆ ಇಲ್ಲಿ ಏನು ಇಷ್ಟು ದಿವಸ ಪೇಶನ್ಸ್ ಇಂದ ನಾವು ಇಬ್ರು ಕನೆಕ್ಷನ್ ಅಲ್ಲಿ ಇದ್ವಿ, ಒಂದು ಎಫರ್ಟ್ ಹಾಕಿದ್ವಿ, ಒಬ್ರನ್ನ ಒಬ್ರು ಬಿಲೀವ್ ಮಾಡಿದ್ವಿ, ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಂಡು ಒಂದು ಬಿಲ್ಡ್ ಮಾಡಿದ್ವಿ, ಒಂದು ಏನೇ ಡ್ಯಾಮೇಜ್ ಇಲ್ಲದೆ. ಅದು ನಮಗೆ ವರ್ತ್ ಆಗಿದೆ. ಅದು ಕೊನೆವರೆಗೂ ನಾನು ಇದೇ ತರಾನೇ ಇರ್ಬೇಕು ನಿನ್ ಜೊತೆ, ಹೀಗೆ ಚೆನ್ನಾಗಿರ್ಬೇಕು ಅಂತ ನಾನು ಪೇಶನ್ಸ್ ಇಂದ ಎಲ್ಲಾನು ತುಂಬಾ ಕೇರ್ಫುಲ್ ಆಗಿ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಪೇಶನ್ಸ್ ಇರ್ಲಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮೇಲೆ ತುಂಬಾನೇ ರೆಸ್ಪೆಕ್ಟ್ ಇದೆ ಅವ್ರಿಗೆ, ನಿಮ್ಮನ್ನ ತುಂಬಾ ವ್ಯಾಲ್ಯೂ ಮಾಡ್ತಾರೆ, ನಿಮ್ಮ ಲೈಫ್ ಅಲ್ಲಿ ತುಂಬಾ ಡಿಸೈರ್ ಇಟ್ಕೊಂಡಿದ್ದಾರೆ. ಎಲ್ಲ ನೀವು ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ ಎಲ್ಲಾನು ಫಿಕ್ಸ್ ಮಾಡ್ತಾರೆ ಅವರು. ಸೊ ನಿಮ್ಮ ಪಾರ್ಟ್ನರ್ ಫಿಕ್ಸ್ ಮಾಡಿ, ನಿಮ್ಮ ಬಾಂಡ್ ತುಂಬಾ ಪೊಟೆನ್ಶಿಯಲ್ ಇದೆ, ಆದ್ರೆ ಇದು ಒಂದು ಬಿಲೀಫ್, ಟ್ರಸ್ಟ್ ಮೇಲೆ ನಿಂತಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನನ್ನು ಮುಗ್ದೋಗಿಲ್ಲ, ಓವರ್ ಆಗಿಲ್ಲ. ಸೊ ಇದು ಅನ್ಫಿನಿಶ್ಡ್ ಬಿಸ್ನೆಸ್ ಅಂತ ಆದ್ರೂ ಅನ್ಕೊಳ್ಳಿ. ಸೊ ಇಲ್ಲಿ ಏನೂ ಮುಗ್ದಿಲ್ಲ, ಸ್ವಲ್ಪ ತಾಳ್ಮೆ ಬೇಕಾಗಿದೆ. ಒಂದು ಫ್ರೆಂಡ್ಲಿ ವೇ ಅಲ್ಲಿ ನೀವು ಪ್ರೀತಿನ ಕೊಡ್ತಾ ಹೋಗಿ, ಖಂಡಿತ ನಿಮ್ಮ ಪಾರ್ಟ್ನರ್ ಎಲ್ಲ ಫಿಕ್ಸ್ ಮಾಡಿ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ. ಇದು ಅವರು ನಿಮ್ಮ ಈ ಕನೆಕ್ಷನ್ ಅಲ್ಲಿ ನೋಡ್ತಾ ಇರೋದು ಅಂತ ಗೊತ್ತಾಗ್ತಾ ಇದೆ. ಸೊ ಥರ್ಡ್ ಇಲ್ಲಿ ನೋಡ್ತಾ ಇರ್ಬೋದು,
ಸೊ ಅವರು ರೈಟ್ ನಾವ್ ಏನನ್ನ ಟ್ರೈ ಮಾಡ್ತಾ ಇದ್ದಾರೆ, ಸೊ ಏನನ್ನ ಅವರು ಬದಲಾಯಿಸ್ಬೇಕು, ಇಲ್ಲ ಏನನ್ನ ಅವರು ಮುಂದಕ್ಕೆ ಮಾಡ್ಬೇಕು ಅಂತ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಇಲ್ಲಿ ಅವರು ಅಟೆಂಪ್ಟ್ ಮಾಡ್ತಾ ಇದ್ದಾರೆ ಎಲ್ಲಾನು ಬಿಟ್ಟು ನಿಮ್ಮ ಜೊತೆ ಬಂದ್ಬಿಡ್ಬೇಕು ಅಂತ. ಎಮೋಷನಲ್ ಕನೆಕ್ಷನ್ ಇರ್ಬೋದು, ಇಲ್ಲ ಒಂದು ಕೆಲವು ಪಾಸ್ಟ್ ಅಲ್ಲಿ ನಡೆದಿರೋಂತ ಘಟನೆಗಳಾಗಿರ್ಬೋದು, ಅಥವಾ ಅವ್ರಿಗೆ ಇನ್ನ ರೆಸ್ಪಾನ್ಸಿಬಿಲಿಟಿ ಇರೋದಾಗಿರ್ಬೋದು, ಅವೆಲ್ಲವೂ ಅವ್ರನ್ನ ಮೆಂಟಲಿ ಕಟ್ ಆಗ್ತಾ ಇದೆ. ಸೊ ಅದರಿಂದ ಅವರು ಕಾಮ್ ಆಗಿ ಒಂದು ಪೀಸ್ಫುಲ್ ಆಗಿ ಅವರು ಹ್ಯಾಂಡಲ್ ಮಾಡ್ಬೇಕು. ನಾನು ಇಲ್ಲಿಂದ ಮೂವ್ ಆನ್ ಆಗ್ಬಿಟ್ರೆ, ನಾನಿರೋ ಕರೆಂಟ್ ಸಿಚುಯೇಷನ್ ಇಂದ ಮೂವ್ ಆಗ್ಬಿಟ್ರೆ ನನಗೆ ಲಾಸ್ ಏನೂ ಆಗೋದಿಲ್ಲ. ಬಟ್ ನನ್ನನ್ನ ನಂಬಿ ಇಷ್ಟು ದಿವಸ ಜೊತೆಲಿ ಇದ್ದವರಿಗೆ ನಾನು ಏನು ಬೆಲೆ ಕೊಡ್ತೀನಿ, ನನ್ನ ಗೋಲ್ಸ್ನ ನಾನು ಹೇಗೆ ಕಂಪ್ಲೀಟ್ ಮಾಡ್ತೀನಿ, ಸೊ ನಾನು ಇಲ್ಲದೆ ಹೇಗೆ ಇದು ರನ್ ಆಗುತ್ತೆ ಅನ್ನೋದು ಅವರ ಯೋಚನೆ ಆಗಿರುತ್ತೆ. ಸೊ ಆದ್ರಿಂದ ಅವರು ಅದು ಮೂವ್ ಆನ್ ಆಗಿದ್ರೂನು ಕೂಡ ಅವರಿಗೆ ತುಂಬಾ ಪೇನ್, ಆರ್ಗ್ಯುಮೆಂಟ್ಸ್, ಕನ್ಫ್ಯೂಷನ್ಸ್ ಹೆಚ್ಚಾಗುತ್ತೆ. ಅದನ್ನ ಪ್ರಾಸೆಸ್ ಮಾಡ್ಕೊಂಡು ನಿಮ್ಮ ಜೊತೆ ಸಂತೋಷವಾಗಿ ಇರೋದು ಕಷ್ಟ ಆಗುತ್ತೆ. ಆದ್ರಿಂದ ಅವರು ಒಂದು ಕ್ಲಾರಿಟಿ ತಗೊಂಡು ಸೈಲೆಂಟ್ ಆಗಿ ಕಾಮ್ ಆಗಿ ನಿಮ್ಮ ಜೊತೆ ಬರ್ಬೇಕು ಅನ್ನೋದು ಅವರ ಇಚ್ಛೆ ಆಗಿದೆ. ಸೊ ಇಲ್ಲಿ ಫೋರ್ ಆಫ್ ವಾಂಡ್ಸ್ ನೋಡ್ಬೋದು. ರಿಯೂನಿಯನ್ ಎನರ್ಜಿ ಹೇಗಿದೆ ಅಂತ ನಾವು ತಿಳ್ಕೊಳ್ಳೋದಾದ್ರೆ, ರಿಯೂನಿಯನ್ ಎನರ್ಜಿ ಇದೆಯಾ, ರೀಕನೆಕ್ಷನ್ ಎನರ್ಜಿ ಇದೆಯಾ ಅಂತ ನೋಡೋದಾದ್ರೆ ಬ್ಲಿಸ್ಫುಲ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಪಾರ್ಟ್ನರ್ ಕರೆಕ್ಟ್ ಎಸ್ ಅಂತ ಹೇಳ್ಬೋದು, ಸ್ಟ್ರಾಂಗ್ ಎಸ್ ಅಂತ ಹೇಳ್ಬೋದು. ರೀಕನೆಕ್ಷನ್ ಎನರ್ಜಿ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಸ್ಟೆಬಿಲಿಟಿ ಇದೆ, ರಿಯೂನಿಯನ್ ಆಗುವಂತದಿದೆ, ಎಮೋಷನಲ್ ಹಾರ್ಮೋನಿ ನಿಮ್ಮ ಜೀವನದಲ್ಲಿ ಖಂಡಿತ ಬರುತ್ತೆ. ಈ ಕಾರ್ಡ್ ನಿಮಗೆ ತುಂಬಾ ಈ ಸಿಚುವೇಶನ್ ಅಲ್ಲಿ, ಈ ರೀಡಿಂಗ್ ಅಲ್ಲಿ ನಿಮ್ಗೆ ಏನನ್ನ ಹೇಳ್ತಾ ಇದೆ ಅಂದ್ರೆ, ನಿಮ್ಮ ಪಾರ್ಟ್ನರ್ ಎಷ್ಟೇ ದೂರದಲ್ಲಿರ್ಲಿ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರ್ಲಿ, ನಿಮ್ಮ ಒಟ್ಟಿಗೆ ಬಂದೇ ಬರ್ತಾರೆ. ಅವರು ನಿಮ್ಮನ್ನ ಒಂಥರ ಮನೆಯಲ್ಲಿ ಇರುವಂತ ವಾತಾವರಣವನ್ನು ತಂದು ಕೊಡ್ತಾರೆ. ಸೇಫ್ ಆಗಿ, ಹ್ಯಾಪಿ ಆಗಿ ರೀಕನೆಕ್ಷನ್ ಆಗ್ತೀರಾ. ಸೊ ಈ ಸೆಪರೇಷನ್ ಏನಿದೆ ಅದನ್ನೆಲ್ಲ ಬ್ರೇಕ್ ಮಾಡಿ ನೀವು ಸೆಲೆಬ್ರೇಟ್ ಮಾಡೋ ಮೂಮೆಂಟ್ಸ್ ಇದೆ. ನಿಮ್ಮಿಬ್ಬರ ಮಧ್ಯೆ ಒಂದು ಸಾಲಿಡ್ ಫೌಂಡೇಶನ್ ಇದೆ. ನೋ ಕಾಂಟ್ಯಾಕ್ಟ್ ಎಷ್ಟೇ ಇದ್ರೂನು ಅದು ಬ್ರೋಕ್ ಆಗೇ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಈ ರೀಡಿಂಗ್ ಅಲ್ಲಿ ನಾವು ಎಲ್ಲಾನು ಸೊ ನಿಮ್ಮ ಮುಂದೆನೆ ನಾವು ಕಾರ್ಡ್ಸ್ ನ ಪಿಕ್ ಮಾಡಿದೀವಿ. ಇಲ್ಲಿ ನೋಡ್ಬೋದು ನೀವು ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಈಗ ಏನ್ ಪರಿಸ್ಥಿತಿ ಇದೆ ನಿಮ್ಮ ಜೀವನದಲ್ಲಿ, ಸೊ ಏನು ನೀವು ಪ್ರೀತಿಗೋಸ್ಕರ ನೀವು ತುಂಬಾ ಕಷ್ಟ ಪಡ್ತಾ ಇದ್ದೀರಾ, ಸೊ ಅದು ಸಿಚುವೇಶನ್ ಎಲ್ಲವೂ ಡಿವೈನ್ ಗೈಡೆಡ್ ಆಗಿರುತ್ತೆ. ಸೊ ಹೇಗೆ ಒಂದು ಚಕ್ರ ತಿರುಗಿದ ಮೇಲೆ ಕೆಳಗಡೆ ಇರೋರು ಮೇಲೆ ಬರ್ತಾರೋ, ಅದೇ ತರ ನಿಮ್ಮ ಸೀನ್ಸ್, ಇವಾಗ ಇರೋ ಸಿಚುಯೇಷನ್, ಸಿನಾರಿಯೋಸ್ ಎಲ್ಲವೂ ಚೇಂಜ್ ಆಗುತ್ತೆ. ನೀವು ಎಲ್ಲವನ್ನು ದಾಟಿ ಮುಂದಕ್ಕೆ ಬರ್ತೀರಾ. ನಿಮ್ಮ ಪ್ರೀತಿಯಲ್ಲಿ ನೀವು ಸುಖನ ಕಾಣ್ತೀರಾ, ಸಂತೋಷನ ಕಾಣ್ತೀರಾ. ಸೊ ಫೇಟ್ ವರ್ಕ್ ಮಾಡ್ತಾ ಇದೆ. ನಿಮ್ಮ ಹಣೆಬರ ಚೇಂಜ್ ಖಂಡಿತ ಆಗುತ್ತೆ. ಟರ್ನಿಂಗ್ ಪಾಯಿಂಟ್ ಖಂಡಿತ ಬರ್ತಾ ಇದೆ. ಸೊ ನೋ ಕಾಂಟ್ಯಾಕ್ಟ್ ಇದು ಬಂದು ಜಾಸ್ತಿ ದಿವಸ ಇರೋದಿಲ್ಲ. ಸೊ ಮತ್ತೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಸೇರ್ತಾರೆ. ಡೆಸ್ಟಿನಿ ಪುಷ್ ಮಾಡ್ತಾ ಇದೆ ರಿಯೂನಿಯನ್ ಆಗೋದಿಕ್ಕೆ. ಸೊ ಕರೆಂಟ್ಲಿ ಒಂದು ಶಿಫ್ಟ್ ತಗೊಳ್ಳೋದಿಕ್ಕೆ ನಿಮ್ಮ ಪಾರ್ಟ್ನರ್ ಸ್ಟಕ್ ಆಗಿರ್ಬೋದು. ಬಟ್ ಅವರು ಖಂಡಿತ ಇದರಿಂದ ಆಚೆ ಬಂದು ನಿಮ್ಮನ್ನ ಸೇರ್ತಾರೆ. ಸೊ ಫೈನಲ್ ಆನ್ಸರ್ ಅವರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆಯಾ ಇಲ್ವಾ ಅಂತ ಕೇಳೋದಾದ್ರೆ, ಈ ರೀಡಿಂಗ್ ಅಲ್ಲಿ ಖಂಡಿತ ಇದೆ. ಇಟ್ಸ್ ಎಸ್, ಅಬ್ಸಲ್ಯೂಟ್ಲಿ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಎಮೋಷನಲಿ ಟೋನ್ ಆಗಿದ್ದಾರೆ. ಸೊ ಇಲ್ಲಿ ಅವರು ನಿಮ್ಮ ಈ ಕನೆಕ್ಷನ್ ಅಲ್ಲಿ ತುಂಬಾ ವರ್ಕ್ ಮಾಡ್ತಾ ಇದ್ದಾರೆ, ತುಂಬಾ ಹೀಲ್ ಆಗ್ತಾ ಇದ್ದಾರೆ. ಸೊ ಸೈಲೆಂಟ್ ಆಗಿ ಇದ್ರು ಕೂಡ ಅವರು ಎಲ್ಲಾ ಪರಿಸ್ಥಿತಿಯಿಂದನೂ ಹೀಲ್ ಆಗ್ತಾ ಇದ್ದಾರೆ. ರಿಯೂನಿಯನ್ ಎನರ್ಜಿ ಸ್ಟ್ರಾಂಗ್ ಆಗಿದೆ. ಡೆಸ್ಟಿನಿ ನಿಮ್ಮ ಫೇವರ್ ಅಲ್ಲಿ ಇದೆ. ಖಂಡಿತ ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆ ಬರ್ತಾರೆ. ಸೊ ನೀವು ತುಂಬಾ ಸ್ಟ್ರಾಂಗ್ ಆಗಿರಿ, ರಿಯಶ್ಯೂರ್ ಆಗಿರಿ. ನಿಮ್ಮ ಪ್ರೀತಿ ಸ್ಪ್ರೆಡ್ ಆಗೇ ಆಗುತ್ತೆ. ನೀವು ನಿಮ್ಮ ಲೈಫ್ ಅಲ್ಲಿ ನೀವು ಅನ್ಕೊಂಡಿರೋ ವ್ಯಕ್ತಿ ಜೊತೆ ತುಂಬಾ ಹ್ಯಾಪಿಯಾಗಿ, ಸಂತೋಷವಾಗಿ ಇರ್ತೀರಾ ಅಂತ ಹೇಳ್ತಾ ಈ ರೀಡಿಂಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇದೇ ತರ ಪರ್ಸನಲ್ ರೀಡಿಂಗ್ ಬೇಕು, ದಯವಿಟ್ಟು ನೀವು ನನ್ನ ವಾಟ್ಸ್ಆಪ್ ಅಲ್ಲಿ ಕನೆಕ್ಟ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.